ಎರಡು ಮಹತ್ವದ ಬೆಳವಣಿಗೆಗಳಾಗ್ತಾ ಇದೆ. ಮೊದಲನೇದಾಗಿ ಕೆಆರ್ ನಗರ ಸ್ಟೇಷನ್ನಲ್ಲಿ ಏನು ಕಿಡ್ನಾಪ್ ಕೇಸ್ ದಾಖಲಾಗಿತ್ತು ಆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಂತ್ರಸ್ತ ಮಹಿಳೆಯ ರಕ್ಷಣೆ ಆಲ್ರೆಡಿ ಆಗಿದೆ. ಆಕೆಯನ್ನ ಹುಣಸೂರು ತಾಲೂಕಿನ ಕಾಳೇನಹಳ್ಳಿಯಿಂದ ರಕ್ಷಣೆಯನ್ನ ಮಾಡಿದ್ದಾರೆ ಬೆಂಗಳೂರಿನಿಂದ ಬಂದಿರುವಂತಹ ಎಸ್ಐಟಿಯ ಟೀಮ್. ಕಾಳೇನಹಳ್ಳಿಯಲ್ಲಿರುವಂತಹ ಮಾಜಿ ಸಚಿವ ರೇವಣ್ಣ ಅವರ ಆಪ್ತ ಸಹಾಯಕ ರಾಜಶೇಖರ್ ತೋಟದ ಮನೆಯಲ್ಲಿ ಆಕೆ ಇದ್ರು. ಅಲ್ಲಿಂದ ಆಕೆಯನ್ನ ರಕ್ಷಣೆ ಮಾಡುವಂತಹ ಕೆಲಸವನ್ನ ಎಸ್ಐಟಿ ಅಧಿಕಾರಿಗಳ ತಂಡ ಸದ್ಯ ಮಾಡಿದೆ. ಬೆಂಗಳೂರಿನಿಂದ ತೆರಳಿದಂತಹ ಎಸ್ಐಟಿ ಅಧಿಕಾರಿಗಳ ತಂಡ ರೇವಣ್ಣ ಆಪ್ತ ಸಹಾಯಕ ರಾಜಶೇಖರ್ ತೋಟದ ಮನೆಯಿಂದ ಮಹಿಳೆಯನ್ನ ರಕ್ಷಣೆ ಮಾಡುವಂತಹ ಕೆಲಸವನ್ನ ಮಾಡಿದ್ದಾರೆ. ಈಗ ಇಡೀ ಪ್ರಕರಣ ನಿಲ್ಲೋದು ಆ ಮಹಿಳೆಯ ಸ್ಟೇಟ್ಮೆಂಟ್ನ ಮೇಲೆ, ಆ ಸಂತ್ರಸ್ತ ಮಹಿಳೆಯ ಸ್ಟೇಟ್ಮೆಂಟ್ನ ಮೇಲೆ. ಆಕೆ ಏನ್ ಸ್ಟೇಟ್ಮೆಂಟ್ ಅನ್ನ ಕೊಡ್ತಾಳೆ, ಏನ್ ಹೇಳಿಕೆಯನ್ನ ಕೊಡ್ತಾಳೆ, ಅದ್ರ ಮೇಲೆ ಇಡೀ ಪ್ರಕರಣ ನಿರ್ಧಾರ ಆಗುತ್ತೆ. ಅದರ ಮೇಲೆ ಎಚ್ ಡಿ ರೇವಣ್ಣ ಅವರ ಭವಿಷ್ಯ ನಿರ್ಧಾರ ಆಗುತ್ತೆ. ಮೊದಲನೇದಾಗಿ ಸದ್ಯ ಕೋರ್ಟ್ನಲ್ಲಿ ಕೆಲವೇ ಕ್ಷಣದಲ್ಲಿ ಅವರ ಮಧ್ಯಂತರ ಜಾಮೀನು ಅರ್ಜಿಯನ್ನ ಏನ್ ಸಲ್ಲಿಕೆ ಮಾಡಿದ್ರು, ನಿರೀಕ್ಷಣಾ ಜಾಮೀನು ಅರ್ಜಿಯನ್ನ ಏನ್ ಸಲ್ಲಿಕೆ ಮಾಡಿದ್ರು, ಅದರ ತೀರ್ಪು ಕೆಲವೇ ಕ್ಷಣದಲ್ಲಿ ಹೊರಗಡೆ ಬರೋದಿದೆ. 1.5 ಗಂಟೆಗಳ ಕಾಲ ನಡೆದಂತಹ ಸುದೀರ್ಘ ವಾದ ಪ್ರತಿವಾದವನ್ನ ನೀವು ಗಮನಿಸಿದ್ರಿ. ಆ ವಾದ ಪ್ರತಿವಾದದ ಸಂದರ್ಭದಲ್ಲೂ ಇದೇ ಸಂತ್ರಸ್ತ ಮಹಿಳೆಯ ಉಲ್ಲೇಖ ಹಲವು ಬಾರಿ ಅಲ್ಲಾಯಿತು. ಎಸ್ಐಟಿ ಪರ ವಕೀಲರು, ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಜಗದೀಶ್ ವಾದವನ್ನ ಮಂಡನೆ ಮಾಡುವಂತಹ ಸಂದರ್ಭದಲ್ಲಿ ಈ ಮಹಿಳೆಯ ರಕ್ಷಣೆ ನಮ್ಮ ಪ್ರಯಾರಿಟಿ, ಆಕೆಯನ್ನ ನಾವು ರಕ್ಷಣೆ ಮಾಡಬೇಕು. ಆಕೆಯನ್ನ ರಕ್ಷಣೆ ಮಾಡಿದಂತಹ ನಂತರದಲ್ಲಿ ಇನ್ನೂ ಹಲವರಿಗೆ ಈ ರೀತಿ ಆಗಿರುವಂತಹ ಅನುಮಾನ ನಮಗಿದೆ. ಆ ಅನುಮಾನಕ್ಕೆ ಉತ್ತರ ಸಿಗುತ್ತೆ ಆ ಮಹಿಳೆಯ ಸ್ಟೇಟ್ಮೆಂಟ್ನ ನಾವು ಪಡ್ಕೊಂಡ್ರೆ ಸತ್ಯಾಸತ್ಯತೆ ಬಯಲಾಗುತ್ತೆ ಅನ್ನುವಂಥ ಮಾತನ್ನ ಹೇಳಿದ್ರು. ಆ ಸತ್ಯಾಸತ್ಯತೆ ಬಯಲಾಗುವಂತಹ ಸಮಯ. ಆ ಮಹಿಳೆಯನ್ನ ಸದ್ಯ ರಕ್ಷಣೆ ಮಾಡಲಾಗಿದೆ. ಆಕೆಯನ್ನ ನೇರವಾಗಿ ಬೆಂಗಳೂರಿಗೆ ಕರ್ಕೊಂಡು ಹೋಗುವಂತಹ ಕೆಲಸವನ್ನ ಎಸ್ಐಟಿಯ ಟೀಮ್ ಮಾಡುತ್ತೆ. ಬೆಂಗಳೂರಿನಲ್ಲಿ ಆಕೆಯ 164 ಸ್ಟೇಟ್ಮೆಂಟ್ ಅನ್ನ ಪಡ್ಕೊಳ್ಳುವಂತಹ ಕೆಲಸವನ್ನ ಮಾಡ್ತಾರೆ. ಆ ಸ್ಟೇಟ್ಮೆಂಟ್ ನಲ್ಲಿ ಆಕೆ ನನ್ನನ್ನ ಕಿಡ್ನಾಪ್ ಮಾಡಲಾಗಿತ್ತು ಅನ್ನುವಂಥದ್ದನ್ನ ಆಕೆ ಉಲ್ಲೇಖ ಮಾಡಿದ್ರೆ, ಆಕೆ ಹೇಳಿದ್ರೆ, ಆಗ ಮಾಜಿ ಸಚಿವ ಎಚ್ ಡಿ ರೇವಣ್ಣ ಹಾಗೆ ಈ ಕೃತ್ಯದಲ್ಲಿ ಭಾಗಿಯಾಗಿರುವಂತಹ ಇತರರು ಎಲ್ಲರಿಗೂ ಕೂಡ ಸಂಕಷ್ಟ ಬಿಗಿಯಾಗುವಂತಹ ಸಾಧ್ಯತೆ ಇದೆ. ಒಂದು ವೇಳೆ ಆಕೆ ಇಲ್ಲ, ನನ್ನ ಕಿಡ್ನಾಪ್ ಆಗಿಲ್ಲ, ನಾನು ನನ್ನ ಸ್ವ ಇಚ್ಛೆಯಿಂದ ಯಾವ ಜಾಗದಲ್ಲಿ ಆಕೆ ಸಿಕ್ಕಿದ್ದಾಳೋ ಆ ಜಾಗಕ್ಕೆ ನಾನು ಹೋಗಿದ್ದೇನೆ ಅಂತಂದ್ರೆ ಅಲ್ಲಿಗೆ ಪ್ರಕರಣ ಬೇರೆಯದ್ದೇ ರೀತಿಯಾದಂತಹ ಟರ್ನ್ ಅನ್ನ ಪಡ್ಕೊಳ್ಳುತ್ತೆ. ಎಚ್ ಡಿ ರೇವಣ್ಣ ಅವರ ವಿರುದ್ಧ ಇರುವಂತಹ ಈ ಆರೋಪಗಳು ಯಾವುದೂ ಕೂಡ ಗಟ್ಟಿಯಾಗಿ ನಿಲ್ಲೋದಿಲ್ಲ. ಅಲ್ಲಿಗೆ ಪ್ರಕರಣನೇ ಇಲ್ಲ ಅನ್ನುವಂತಹ ಸಿಚುವೇಶನ್ಗೆ ಈ ಕೇಸ್ ಬಂದ್ಬಿಡುತ್ತೆ. ಸದ್ಯಕ್ಕೆ ನಿರೀಕ್ಷಣಾ ಜಾಮೀನು ಅರ್ಜಿಯ ವಿಚಾರಣೆ ಏನಾಯ್ತು, ಅದರ ತೀರ್ಪಿನ ನಿರೀಕ್ಷೆಯಲ್ಲಿದ್ದಾರೆ ಸದ್ಯ ಎಚ್ ಡಿ ರೇವಣ್ಣ ಅವರು, ಅವರ ಪರ ವಕೀಲರು. ಮತ್ತಷ್ಟು ಅಪ್ಡೇಟ್ಸ್ ಲಭ್ಯವಾಗ್ತಾ ಇದೆ. ಸಂತ್ರಸ್ತ ಮಹಿಳೆ ಸದ್ಯ ಎಸ್ಐಟಿಯ ಸುಪರ್ದಿಯಲ್ಲಿದ್ದಾಳೆ. ಗೌಪ್ಯ ಸ್ಥಳದಲ್ಲಿಟ್ಟು ಪ್ರಕರಣದ ಬಗ್ಗೆ ಆಕೆಯಿಂದ ಮಾಹಿತಿಯನ್ನ ಪಡೆಯುವಂತಹ ಕೆಲಸವನ್ನ ಎಸ್ಐಟಿ ಟೀಮ್ ಮಾಡ್ತಾ ಇದೆ. ಮೈಸೂರು ಎಸ್ಪಿ ಸೀಮಾ ಲಾಟ್ಕರ್ ನೇತೃತ್ವದಲ್ಲಿ ಮಹಿಳೆಯಿಂದ ಮಾಹಿತಿಯನ್ನ ಸದ್ಯ ಪೊಲೀಸರು ಪಡೆಯುವಂತಹ ಕೆಲಸವನ್ನ ಮಾಡ್ತಿದ್ದಾರೆ. ಈಗಾಗಲೇ ಮೈಸೂರಿನಿಂದ ಬೆಂಗಳೂರಿಗೆ ಕರೆದೊಯ್ದಿದ್ದಾರೆ ಪೊಲೀಸರು. ಲೇಟೆಸ್ಟ್ ಅಪ್ಡೇಟ್ ಮಹಿಳೆಯ ರಕ್ಷಣೆಗೆ ಸಂಬಂಧಪಟ್ಟ ಹಾಗೆ, ಸಂತ್ರಸ್ತೆಯ ರಕ್ಷಣೆಗೆ ಸಂಬಂಧಪಟ್ಟ ಹಾಗೆ ಲಭ್ಯವಾಗ್ತಾ ಇರೋದು. ಈಗಾಗಲೇ ಮೈಸೂರಿನಿಂದ ಬೆಂಗಳೂರಿಗೆ ಆಕೆಯನ್ನ ಕರೆದೊಯ್ಯುವಂತಹ ಕೆಲಸವನ್ನ ಮಾಡಲಾಗ್ತಾ ಇದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.